ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆ ತುಂಬಿದಾಗ ಒಳ್ಳೆಯದನ್ನು ಹೇಳುವವರು ಶತ್ರುಗಳಾಗಿ, ಕೆಟ್ಟದ್ದನ್ನು ಹೇಳುವವರು ಶಿಷ್ಯರಾಗಿ ಕಾಣುತ್ತಾರೆ. ಯಾವುದು ನಿಮಗೆ ಬೇಕೋ ಅದನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳಬೇಕು. ನಿಜವಾದ ಸಮರ್ಪಣೆ ಹೂವು, ಹಣ್ಣುಗಳನ್ನು ಅರ್ಪಿಸುವುದು ಸುಲಭ, ಆದರೆ ನಿನ್ನ ಕೆಟ್ಟ ಆಲೋಚನೆಗಳನ್ನು ಆ ದೇವರಿಗೆ ಅರ್ಪಿಸು. ನಿನ್ನೊಳಗಿನ ಕತ್ತಲೆಗಳನ್ನು ಆತ ಬೆಳಕಿಗೆ ಒಪ್ಪಿಸಿದ ದಿನವೇ ನಿನ್ನ ಬದುಕು ಎನ್ನುವುದು ಪಾವನವಾಗುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ಕೆಟ್ಟದ್ದು ಕೊನೆಯವರೆಗೆ ಇದ್ದು ಕೊನೆಯಲ್ಲಿ ಕೈ ಕೊಟ್ಟು ಹೋಗುತ್ತದೆ. ಒಳ್ಳೆಯತನ ಕೊನೆಯಲ್ಲಿ ಕೈ ಹಿಡಿದು ಬದುಕು ಎನ್ನುವುದು ಕೊನೆಯಾಗದಂತೆ ನಡೆಸಿಕೊಂಡು ಹೋಗುತ್ತದೆ. ಯಾವುದಕ್ಕಾಗಿ ಚಿಂತೆ, ಯಾವುದಕ್ಕಾಗಿ ದುಃಖ ಪಡುತ್ತೀಯಾ? ನಿನ್ನೆ ಇದ್ದ ಖುಷಿನೇ ಇವತ್ತು ಇಲ್ಲ ಅಂದ ಮೇಲೆ ಇವತ್ತು ಇರುವಂತಹ ದುಃಖ ನಾಳೆ ಇರುತ್ತದೆಯೇ? ಈ ಜಗತ್ತಿನ ಸೃಷ್ಟಿಯಲ್ಲಿ ಯಾವುದು ಕೂಡ ಶಾಶ್ವತ ಅಲ್ಲ. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡುವುದನ್ನು ನೋಡು. ನಮ್ಮ ಜೀವನಕ್ಕೆ ಬೇಕಾಗಿರುವಂತಹ ಒಂದಿಷ್ಟು ಅಂಶವನ್ನು ನಾವು ಶ್ರೀಕೃಷ್ಣ ಪರಮಾತ್ಮನು ಭಗವದ್ಗೀತೆಯಲ್ಲಿ ತಿಳಿಸಿಕೊಟ್ಟಿದ್ದಾನೆ. ಅಂತಹ ಒಂದಿಷ್ಟು ಅಂಶಗಳ ಪೈಕಿಯಲ್ಲಿ ನಾವು ಈ ಒಂದು ವಿಡಿಯೋದ ಉದ್ದಗಲಕ್ಕೂ ಕವರ್ ಮಾಡುವಂತಹ ಕೆಲಸವನ್ನು ಮಾಡಿದ್ದೇವೆ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಎಲ್ಲೂ ಕೂಡ ಸ್ಕಿಪ್ಪನ್ನು ಮಾಡದೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಏಕೆಂದರೆ ನಿಮ್ಮ ಜೀವನಕ್ಕೆ ಬೇಕಾಗಿರುವಂತಹ ಅತ್ಯಮೂಲ್ಯವಾಗಿರುವಂತಹ ಅಂಶಗಳು ಈ ವಿಡಿಯೋದಲ್ಲಿ ಕವರ್ ಆಗಿದೆ. ತಪ್ಪದೆ ಈ ವಿಡಿಯೋಗೆ ಲೈಕ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಸಮಯದ ಜೊತೆಗೆ ನಡೆಯುವಂತಹ ಅವಶ್ಯಕತೆ ಎನ್ನುವುದು ಇಲ್ಲ, ಸತ್ಯದ ಜೊತೆಗೆ ನಡೆಯುವುದನ್ನು ಕಲಿಯಬೇಕು. ಆಗ ಒಂದು ದಿನ ಸಮಯವೇ ನಿಮ್ಮ ಜೊತೆಗೆ ನಡೆದುಕೊಂಡು ಬರುತ್ತದೆ. ನಿನ್ನಿಂದಲೇ ಎಲ್ಲವೂ ಎನ್ನುವ ಭಾವನೆ ಇದ್ದರೆ ಇದನ್ನು ಬಿಟ್ಟು ಬಿಡು. ಏಕೆಂದರೆ ನೀನು ಬರುವ ಮುಂಚೆಯೂ ಈ ಪ್ರಪಂಚವಿತ್ತು, ನೀನು ಹೋದ ನಂತರವೂ ಕೂಡ ಈ ಪ್ರಪಂಚ ಇರುತ್ತದೆ. ಅರಿತು ನಡೆ. ಯಾವುದೇ ಇಲ್ಲಿ ಉತ್ತಮ ಇರುವುದಿಲ್ಲ. ಉತ್ತಮ ಮಾಡಬೇಕಾಗಿರುವುದು ನಾವೇ. ಕಷ್ಟಗಳನ್ನು ಎದುರಿಸುವ ಧೈರ್ಯ, ನೋವುಗಳನ್ನು ಸಹಿಸಿಕೊಳ್ಳುವಂತಹ ಸಹನೆ ಯಾವಾಗ ನಿನ್ನ ಹತ್ತಿರ ಇರುತ್ತದೆಯೋ ಆಗ ನಿನ್ನ ಜೀವನದಲ್ಲಿ ಗೆಲ್ಲುತ್ತೀಯ ಎನ್ನುವುದನ್ನು ಅರ್ಥ ಮಾಡಿಕೊಂಡು ಮುಂದುವರಿಯುವುದನ್ನು ನೋಡು. ನಮಗೆ ಮೃದುವಾಗಿ ಮಾತನಾಡುವುದಕ್ಕೆ, ಬೆಣ್ಣೆ ಹಚ್ಚುವುದಕ್ಕೆ ಬರುವುದಿಲ್ಲ. ನಮ್ಮ ಮನಸ್ಸಿಗೆ ಸರಿ ಎನಿಸಿದ್ದನ್ನು ನೇರವಾಗಿ ಮಾತನಾಡುತ್ತೇವೆ. ಅದಕ್ಕೆ ನಾವು ಕೆಲವು ಅಭಿಪ್ರಾಯಗಳಿಗೆ ಕೆಲವು ಜನರಿಗೆ ಇಷ್ಟ ಆಗುವುದೇ ಇಲ್ಲ. ಏಕೆ ಬೇರೆಯವರಿಗೋಸ್ಕರ ಬದುಕಬೇಕು? ನಮ್ಮ ಜೊತೆಗೆ ನಾವು ಇದ್ದು, ನಮ್ಮ ಪಾಡಿಗೆ ನಾವು ಇದ್ದು, ನಮ್ಮ ಹಿತದೃಷ್ಟಿಗಳನ್ನು ನೋಡಿಕೊಂಡು ಬದುಕಿದರೆ ಸಾಕು ಅಲ್ಲವೇ? ಕೈಯಲ್ಲಿ ಇರುವಂತಹ ಆಯುಧಕ್ಕಿಂತ ಎದೆಯೊಳಗೆ ಇರುವಂತಹ ಧೈರ್ಯ ಮತ್ತು ಆತ್ಮವಿಶ್ವಾಸವೇ ಮನುಷ್ಯನನ್ನು ಅತಿ ದೊಡ್ಡ ಬಲವಾದದ್ದು. ಮರದ ಮೇಲೆ ಕುಳಿತಿರುವಂತಹ ಹಕ್ಕಿಗೆ ಕೊಂಬೆ ಮುರಿಯುವ ಭಯವೇ ಎಂದಿಗೂ ಕೂಡ ಇರುವುದಿಲ್ಲ. ಏಕೆಂದರೆ ಅದು ನಂಬಿರುವುದು ಕೊಂಬೆಯ ಮೇಲೆ ಅಲ್ಲ, ಬಲವಾಗಿ ತನ್ನ ಕೈಗಳಿಗೆ, ತನ್ನ ರೆಕ್ಕೆಗಳನ್ನು ಮಾತ್ರ ಅದು ನಂಬಿರುತ್ತದೆ. ನೀವು ಬೇರೆಯವರ ಮೇಲೆ ಅವಲಂಬಿತವಾಗಿ ಜೀವನವನ್ನು ನಡೆಸುವುದಕ್ಕೆ ಹೋಗಲೇಬೇಡಿ. ನಿಮ್ಮ ಗುರಿ ಎನ್ನುವುದು ನೇರವಾಗಿ ಇರಬೇಕು. ನಿಮ್ಮ ನಂಬಿಕೆ ಎನ್ನುವುದು ಆತ್ಮವಿಶ್ವಾಸದ ಮೇಲೆ ಇರಬೇಕು, ಬೇರೆಯವರ ಮೇಲೆ ಇರಲೇಬಾರದು. ಜೀವನದಲ್ಲಿ ಕಲಿತಿದ್ದು ಬಹಳಷ್ಟು ಇದೆ, ಕಲಿಯಬೇಕಾದದ್ದು ಇನ್ನೂ ಇದೆ. ಕಲಿಕೆಗೆ ಮಿತಿ ಎನ್ನುವುದು ಇಲ್ಲ, ಕಲಿಕೆಗೆ ಕೊನೆಯೇ ಇಲ್ಲ. ಹೋಲಿಕೆ ಬಿಟ್ಟು ಬದುಕಬೇಕು, ಗಳಿಕೆಯ ದೂರ ಬಿಟ್ಟು ಬದುಕಬೇಕು. ಕಲಿತು ಬದುಕಿದರೆ ಬದುಕು ಎನ್ನುವುದು ಬಂಗಾರವಾಗುತ್ತದೆ. ದುಡುಕಿ ಬದುಕಿದರೆ ಬದುಕು ಬಲು ಘೋರವಾಗುತ್ತದೆ. ದುಡುಕಿ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ ಹೋಗಲೇಬೇಡಿ. ಒಳ್ಳೆಯ ವ್ಯಕ್ತಿತ್ವವಿದ್ದರೆ ಎಲ್ಲವೂ ಕೂಡ ನಿಮಗೆ ಬೆಲೆ ಕೊಡುತ್ತಾರೆ. ಆದರೆ ಒಳ್ಳೆಯತನ ಅಂದರೆ ಏನು ಎನ್ನುವ ವ್ಯಾಖ್ಯಾನವೇ ಈ ಕಾಲದಲ್ಲಿ ಬದಲಾಗಿ ಇರುವಾಗ ಯಾರು ಯಾರಿಗೆ ಒಳ್ಳೆಯವರು, ಯಾರು ಯಾರಿಗೆ ಕೆಟ್ಟವರು ಅನ್ನುವುದೇ ತುಂಬ ಗೊಂದಲಮಯವಾಗಿ ನಮ್ಮಲ್ಲಿ ಸೃಷ್ಟಿಯಾಗಿದೆ. ಹರಿದ ಪಾದರಕ್ಷೆಗಳನ್ನು ಬೇಕಾದರೂ ಕೂಡ ನಂಬಬಹುದು, ಕನಿಷ್ಠ ನಿಮ್ಮ ಮನೆಗೆ ತಲುಪುವವರೆಗೂ ಕೂಡ ಬರುತ್ತದೆ. ಆದರೆ ನಿಮ್ಮ ಜೊತೆಯಲ್ಲಿಯೇ ಇದ್ದುಕೊಂಡು ನೀವೇ ಎಲ್ಲ ಎಂದು ಕಿವಿಗೆ ಹೂವು ಇಡುವವರನ್ನು ಎಂದಿಗೂ ಕೂಡ ನಂಬಬೇಡಿ. ಅವರು ನಿಮ್ಮನ್ನು ಸ್ಮಶಾನಕ್ಕೆ ತಳ್ಳಿ ಹಾಕುತ್ತಾರೆ. ಅವಮಾನಗಳಿಗೆ ಪ್ರತೀಕಾರವನ್ನು ತೀರಿಸಿಕೊಳ್ಳುವುದು ಜಗಳವಾಡುವುದರಿಂದ ಅಲ್ಲ, ಬದಲಾಗಿ ಇನ್ನೊಬ್ಬ ವ್ಯಕ್ತಿಗಿಂತ ಹೆಚ್ಚು ಯಶಸ್ವಿ ಆಗುವ ಮೂಲಕ ನಾವು ಏನೇ ಅವಮಾನವಾಗಿದ್ದರೂ ಕೂಡ ಅದಕ್ಕೆ ಕಾಲವೇ ಸರಿಯಾದ ಉತ್ತರವನ್ನು ಕೊಡುತ್ತದೆ ಎಂದು ತಿಳಿದು ಜೀವನವನ್ನು ಮಾಡುವುದನ್ನು ನೋಡಬೇಕು. ಈ ಜಗತ್ತಿನಲ್ಲಿ ನಮಗೆ ಯಾರೂ ಕೂಡ ಶತ್ರುಗಳಿಲ್ಲ. ನೋವು ಕೊಟ್ಟವರೇ ನಮಗೆ ಮಾರ್ಗದರ್ಶಕರು, ನಂಬಿ ಮೋಸ ಮಾಡಿದವರೇ ನಮಗೆ ಗುರುಗಳು, ಕಷ್ಟ ಕೊಟ್ಟವರೇ ನಮಗೆ ಹಿತೈಷಿಗಳು, ಅವಮಾನ ಮಾಡಿದವರೇ ನಮಗೆ ಸ್ಫೂರ್ತಿದಾತರು.
ಕಾಲು ಎಳೆದವರೇ ನಮಗೆ ಶಕ್ತಿದಾತರು ಎಂದು ನಂಬಿ ಬದುಕುವುದನ್ನು ನೋಡಿ ಖಂಡಿತವಾಗಿಯೂ ಕೂಡ ಜೀವನ ಒಳ್ಳೆಯದನ್ನೇ ನಮಗೆ ಕರುಣಿಸುತ್ತದೆ. ಪಕ್ಷಿ ಜೀವಂತವಾಗಿ ಇದ್ದಾಗ ಅದು ಇರುವೆಗಳನ್ನು ತಿನ್ನುತ್ತದೆ. ಪಕ್ಷಿ ಸತ್ತಾಗ ಇರುವೆಗಳು ಪಕ್ಷಿಯನ್ನು ತಿನ್ನುತ್ತವೆ. ಕಾಲ ಮತ್ತು ಪರಿಸ್ಥಿತಿಗಳು ಬದಲಾಗುತ್ತಲೇ ಇರುತ್ತವೆ. ಹಾಗಾಗಿ ಜೀವನದಲ್ಲಿ ಯಾರನ್ನು ಅಥವಾ ಯಾರ ಭಾವನೆಗಳನ್ನು ಕೂಡ ಕೀಳಾಗಿ ಅಪಮೌಲ್ಯ ಮಾಡುವುದಕ್ಕೆ ಹೋಗಬೇಡಿ. ಇಂದು ನೀವು ಶಕ್ತಿಯುತವಾಗಿ ಇರಬಹುದು, ಆದರೆ ನೆನಪಿನಲ್ಲಿ ಇಟ್ಟುಕೊಳ್ಳಿ, ಕಾಲ ಎನ್ನುವುದು ನಿಮಗಿಂತಲೂ ಕೂಡ ಶಕ್ತಿಶಾಲಿ ಎನ್ನುವುದನ್ನು ಮರೆಯಲೇಬೇಡಿ. ಕಾಲಚಕ್ರದ ನಿರ್ಣಯ ಎನ್ನುವುದು ಏರಿದವನು ಇಳಿಯಲೇಬೇಕು, ಮೆರೆದವನು ಅಳಿಯಲೇಬೇಕು, ಉರಿದವರು ಆರಲೇಬೇಕು. ಇನ್ನೊಬ್ಬರಿಗೆ ಕಷ್ಟ ಕೊಟ್ಟವರು ಜೀವನ ಪೂರ್ತಿ ಕಷ್ಟಕ್ಕೆ ಗುರಿಯಾಗಲೇಬೇಕು. ನಾನು ನನ್ನದು ಅಂದವರು ನೋವು ಅನುಭವಿಸಲೇಬೇಕು. ಆಸೆ ಪಟ್ಟವರು ನಿರಾಶೆ ಆಗಲೇಬೇಕು. ಖಡ್ಗದಿಂದ ಯುದ್ಧ ಮಾಡಿದವರು ಸಾಯಲೇಬೇಕು. ಬೇರೆಯವರ ಖಡ್ಗದಿಂದ ಸಾಯಲು ಪಟ್ಟವರು ಮಂತ್ರದಿಂದ ಸರ್ವಸ್ವವನ್ನು ಕಳೆದುಕೊಳ್ಳಲೇಬೇಕು. ಬಡವನಾದವನು ಸಿರಿವಂತನಾದರೂ ಕೂಡ 3 ಅಡಿ ಸ್ಮಶಾನ ಜಾಗಕ್ಕೆ ಹೋಗಬೇಕು ಎನ್ನುವುದನ್ನು ಮರೆಯಲೇಬೇಡಿ. ಮನಸ್ಸಿಗೆ ತುಂಬ ನೋವು ಹೆಚ್ಚಾದಾಗ ಜೀವನವೇ ಸಾಕೆನಿಸುತ್ತದೆ. ಆದರೆ ಜವಾಬ್ದಾರಿ ಎನ್ನುವುದು ನೆನಪಿಸಿಕೊಂಡಾಗ ಬದುಕಿ ಬಾಳಬೇಕು ಎಂದು ಅನಿಸುತ್ತದೆ. ಖಂಡಿತವಾಗಿಯೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಹಾಗೆಯೇ ಅನಿಸುವುದು. ಹಾಗಂತ ಜೀವನವನ್ನು ಕಳೆದುಕೊಂಡರೆ ಏನೂ ಕೂಡ ಪಡೆದುಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಮಂತ್ರ ಕುತಂತ್ರದಿಂದ ಇನ್ನೊಬ್ಬರನ್ನು ತುಳಿದು ಅವರ ಏಳಿಗೆಗಳನ್ನು ತಡೆಯಲು ಪ್ರಯತ್ನಿಸಿದವರು ಕಾಲ ಚಕ್ರದ ಮುಂದೆ ತನ್ನ ಘೋರ ಸರ್ವನಾಶವನ್ನು ತಡೆಯಲು ಸಾಧ್ಯವೇ ಇಲ್ಲ. ನಾವು ಯಾವಾಗಲೂ ಕೂಡ ಇತರರಿಗೆ ಒಳ್ಳೆಯದನ್ನೇ ಬಯಸಬೇಕೇ ವಿನಃ ಯಾರಿಗೂ ಕೂಡ ಕೆಟ್ಟದ್ದನ್ನು ಬಯಸುವುದಕ್ಕೆ, ಕೆಟ್ಟದ್ದನ್ನು ಮಾಡುವುದಕ್ಕೆ ಹೋಗಲೇಬಾರದು. ಕೆಟ್ಟದ್ದರ ಪರಿಣಾಮ ಎನ್ನುವುದು ಘನಘೋರಕರವಾಗಿಯೇ ಇರುತ್ತದೆ ಎನ್ನುವುದನ್ನು ಎಂದಿಗೂ ಕೂಡ ಮರೆಯಲೇಬಾರದು. ಮುಖ್ಯ ಜೀವನದ ಸೂತ್ರಗಳನ್ನು ನಾವು ಅಳವಡಿಸಿಕೊಳ್ಳುವುದನ್ನು ನೋಡಬೇಕು. ಪ್ರಾರ್ಥಿಸುವ ಮುನ್ನ ನಂಬಬೇಕು. ಮಾತನಾಡುವ ಮುನ್ನ ಆಲಿಸುವುದನ್ನು ನೋಡಬೇಕು. ಖರ್ಚು ಮಾಡುವ ಮುನ್ನ ಸಂಪಾದನೆಯನ್ನು ಮಾಡುವುದನ್ನು ನೋಡಬೇಕು. ಅಸಾಧ್ಯವೆಂದು ಹಿಂದೆ ಸರಿಯುವ ಮುನ್ನ ಪ್ರಯತ್ನಿಸುವ, ಬರೆಯುವ ಮುನ್ನ ಯೋಚಿಸುವ, ಸಾಯುವ ಮುನ್ನ ಬದುಕುವಂತಹ ಹಂಬಲವನ್ನು ನಾವು ಜೀವನದಲ್ಲಿ ಬೆಳೆಸಿಕೊಳ್ಳಬೇಕು. ಸೂರ್ಯ ಹುಟ್ಟುವುದು ಮತ್ತು ಮುಳುಗುವುದು ಎರಡೂ ಸುಂದರವೇ, ಆದರೆ ನಾವು ಅದನ್ನು ಎಲ್ಲಿ ನಿಂತು ಯಾವ ಪರಿಸ್ಥಿತಿಯಿಂದ ನೋಡುತ್ತೇವೆ ಎನ್ನುವುದು ಮುಖ್ಯವಾಗುತ್ತದೆ. ಸೂರ್ಯ ರಶ್ಮಿ ಎಲ್ಲ ಕಡೆಯಲ್ಲಿಯೂ ಕೂಡ ಬೀಳುತ್ತದೆ. ಎಲ್ಲಿ ಅದು ನೀರು, ಕನ್ನಡಿ, ನುಣುಪಾದ ಲೋಹ ಮುಂತಾದವುಗಳ ಮೇಲೆ ಬೀಳುತ್ತದೆಯೋ ಆ ಮಧ್ಯವರ್ತಿ ಮಾತ್ರ ಸೂರ್ಯ ರಶ್ಮಿಯನ್ನು ಪ್ರತಿಬಿಂಬಿಸುತ್ತದೆ. ಅದರಂತೆಯೇ ದೇವರು ಎಲ್ಲ ಕಡೆಯಲ್ಲಿ ಇದ್ದರೂ ಕೂಡ ಯಾರು ಶುದ್ಧಾತ್ಮರೋ ಅವರಲ್ಲಿ ಮಾತ್ರ ವ್ಯಕ್ತವಾಗುತ್ತಾನೆ ಎನ್ನುವುದನ್ನು ಮರೆಯಲೇಬೇಡಿ. ಆಳವಾದ ಬೇರುಗಳನ್ನು ಹೊಂದಿರುವ ಮರವು ಎಂದಿಗೂ ಕೂಡ ಬಿರುಗಾಳಿಗೆ ಹೆದರುವುದಿಲ್ಲ. ಆ ದೇವರು ನೆಲೆಗೊಂಡಿರುವ ಮರವು ಎಂದಿಗೂ ಕೂಡ ಅಲುಗಾಡುವುದಿಲ್ಲ. ಹೋರಾಟದ ಕತ್ತಲೆಯ ಸಮಯದಲ್ಲಿ ನಿಮ್ಮ ಅಡಿಪಾಯವನ್ನು ಬಲವಾಗಿ ನಿರ್ಮಿಸಿ. ದೇವರು ನಿಮ್ಮ ಜೊತೆ ನಿಂತಾಗ ಯಶಸ್ಸು ನಿಮ್ಮ ಮುಂದೆ ತಲೆಬಾಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ದೇವರು ನಿಮ್ಮನ್ನು ಮುರಿಯಲು ಪರೀಕ್ಷಿಸುವುದಿಲ್ಲ, ನಿಮ್ಮನ್ನು ಬೆಳೆಯಲು ರೂಪಿಸಲಾಗುತ್ತದೆ. ನೀವು ಎದುರಿಸುವ ಪ್ರತಿಯೊಂದು ಸವಾಲು ನಿಮ್ಮ ವಿರುದ್ಧದ ಏನೋ ಸಂಭವಿಸುವುದಿಲ್ಲ ಎಂದು ನೀವು ಒಮ್ಮೆ ಭಯಪಟ್ಟಿದ್ದನ್ನು ನಿಭಾಯಿಸಬಲ್ಲ ನಿಮ್ಮ ಆವೃತ್ತಿಯನ್ನು ನಿರ್ಮಿಸುತ್ತದೆ ಎನ್ನುವುದನ್ನು ಮರೆಯಬೇಡಿ. ಬಳಸಿ ಬಿಸಾಡುವ ಬಾಳೆ ಎಲೆಗೆ ಬೇಸರವಿಲ್ಲ. ಅದು ನೀನು ಉಣ್ಣುವಷ್ಟು ಹೊತ್ತು ನಿನ್ನ ಅನ್ನ ಮಣ್ಣಾಗದಂತೆ ಕಾಯುತ್ತದೆ. ತೃಪ್ತಿ ಎನ್ನುವುದು ಇರಲಿ. ನಾವು ಸುಂದರವಾಗಿ ಇದ್ದರೆ ಅದು ನಮ್ಮ ತಂದೆ ತಾಯಿಯ ಉಡುಗೊರೆ. ನಮ್ಮ ಜೀವನವನ್ನು ನಾವು ಸುಂದರ ಮಾಡಿಕೊಂಡರೆ ಅದು ನಮ್ಮ ತಂದೆ ತಾಯಿಗೆ ನಾವು ಕೊಡುವಂತಹ ಉಡುಗೊರೆ. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡುವುದನ್ನು ನೋಡಬೇಕು. ಆಗುವುದೆಲ್ಲವೂ ಕೂಡ ಒಳ್ಳೆಯದೇ ಎಂಬ ದೃಢ ವಿಶ್ವಾಸ ಎನ್ನುವುದು ಇರಲಿ. ಆಗ ಕೆಟ್ಟದ್ದು ಸಹ ನಿಮಗೆ ಒಳ್ಳೆಯದೇ ತರುತ್ತದೆ. ಕೆಲವೊಮ್ಮೆ ಬಿರುಗಾಳಿಯೂ ಸಹ ಸಮುದ್ರದೊಳಗಿನ ಮತ್ತು ರತ್ನಗಳನ್ನು ಹೊರಗೆ ತರುತ್ತದೆ. ಮೂರ್ಖನ ತಪ್ಪು ತಿದ್ದಲು ಹೋಗಬೇಡಿ, ಅವರು ನಿಮ್ಮನ್ನು ದ್ವೇಷಿಸುತ್ತಾನೆ. ಸಜ್ಜನರ ತಪ್ಪುಗಳನ್ನು ತಿದ್ದಿ ಅವನು ನಿಮಗೆ ಕೃತಜ್ಞನಾಗಿ ಇರುತ್ತಾನೆ. ಇದೇ ವ್ಯತ್ಯಾಸ ನೋಡಿ. ನೀವು ಅರ್ಹರು ಎಂಬ ಕಾರಣಕ್ಕಾಗಿ ನೌಕರಿ ಮುಖ್ಯವಲ್ಲ, ಬದಲಿಗೆ ಜನರು ನಿಮ್ಮನ್ನು ಅರ್ಹರು ಎಂದು ಭಾವಿಸುತ್ತಾರೆ ಎಂಬ ಕಾರಣಕ್ಕಾಗಿ ನೌಕರಿ ಎನ್ನುವುದು ಮುಖ್ಯವಾಗುತ್ತದೆ. ಧೈರ್ಯ ಹಾಗೂ ದೈವ ಬಲವಿದ್ದವನು ಯಾರ ಸಹಾನುಭೂತಿಗೂ ಕೂಡ
ಕೈ ಚಾಚುವುದಿಲ್ಲ. ಅಧೈರ್ಯ, ಅಹಿಂಸೆ ಹಿಂದೆ ಇರುವವ ಯಾವಾಗಲೂ ಕೂಡ ಇನ್ನೊಬ್ಬರ ಬೆಂಬಲಕ್ಕೋಸ್ಕರವೇ ಕಾಯುತ್ತಾ ಕುಳಿತಿರುತ್ತಾನೆ ಎನ್ನುವುದನ್ನು ಮರೆಯಲೇಬೇಡ. ಓದಿನಿಂದ ಕಲಿತ ಪಾಠ ಮರೆತು ಹೋದರೂ ಕೂಡ ಮರೆಯಬಹುದು, ಆದರೆ ಹಸಿವು, ಮೋಸ, ಅವಮಾನ, ನಿಂದನೆಯಿಂದ ಕಲಿತ ಪಾಠ ಎದೆಬಡಿತ ಇರುವವರೆಗೂ ಕೂಡ ನೆನಪಿನಲ್ಲಿ ಇರುತ್ತದೆ ಎನ್ನುವುದನ್ನು ಮರೆಯಬೇಡಿ. ಈಗಿನ ಕಾಲದಲ್ಲಿ ಹಣಬಲ ಇಲ್ಲ ಅಂದರೆ ಜನಬಲವೂ ಕೂಡ ಸ್ವಲ್ಪ ಕಷ್ಟವೇ. ಆದರೆ ವ್ಯಕ್ತಿಯು ಒಬ್ಬ ಒಳ್ಳೆಯ ವ್ಯಕ್ತಿ ಆಗಿದ್ದರೆ ದೇವರ ಬಲ ಮಾತ್ರ ಇದ್ದೇ ಇರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ನಿಮಗೆ ಬೇಡವಾದದ್ದು ನೀವು ಎಷ್ಟು ಹೆಚ್ಚು ಬೆನ್ನಟ್ಟುತ್ತೀರಿಯೋ ಅಷ್ಟು ಹೆಚ್ಚು ನೀವು ನಿಮ್ಮನ್ನು ಕಳೆದುಕೊಳ್ಳುತ್ತೀರಿ. ವಿಷಯವನ್ನು ಸ್ವಾಭಾವಿಕವಾಗಿ ಅರಿಯಲಿ. ನಿಮಗೆ ಸೇರಿದ್ದು ಯಾವಾಗಲೂ ಕೂಡ ನಿಮ್ಮನ್ನು ಹುಡುಕಿಕೊಂಡು ಬಂದೇ ಬರುತ್ತದೆ. ಉದ್ಯೋಗ, ಪ್ರತಿಷ್ಠೆ ಇದ್ದವರಿಗೆಲ್ಲ ಉದ್ಯೋಗ ಸಿಗುವುದಿಲ್ಲ. ಉದ್ಯೋಗ ಸಿಗುವುದು, ಇದರಿಂದ ಸಂಬಳ ಸಿಗುವುದು ಎಲ್ಲವೂ ಭಗವಂತನ ಇಚ್ಛೆಯಂತೆ. ಆದ್ದರಿಂದ ಎಲ್ಲವೂ ಕೂಡ ಭಗವಂತನ ಸಂಕಲ್ಪ ಎಂದು ತಿಳಿದು ನಿಸ್ವಾರ್ಥ ಕರ್ಮದಲ್ಲಿ ತೊಡಗಿದಾಗ ಮನುಷ್ಯ ನಿರ್ಮಲವಾಗುತ್ತದೆ. ಮನುಷ್ಯನ ಮನಸ್ಸು ಕೂಡ ನಿರ್ಮಲವಾಗುತ್ತದೆ. ಈ ಪರಿಸ್ಥಿತಿಯಲ್ಲಿ ಅಹಂಕಾರ ಎಂದೂ ಕೂಡ ಹತ್ತಿರ ಸುಳಿಯುವುದಿಲ್ಲ. ಬಡತನವಾಗಲಿ, ಸಿರಿತನವಾಗಲಿ, ನಾವು ಹುಟ್ಟುವ ಮನೆಯೇ ಆಗಲಿ, ಯಾವುದು ನಮ್ಮ ಕೈಯಲ್ಲಿ ಇಲ್ಲ. ಎಲ್ಲವೂ ಕೂಡ ಆ ದೇವರ ಇಚ್ಛೆ. ಇದನ್ನು ತಿಳಿದು ಬದುಕಬೇಕು ನಾವು ಮನುಷ್ಯರು. ನಮ್ಮ ಮನಸ್ಸು ನಮ್ಮ ಕನ್ನಡಿ. ನಮ್ಮ ಮನಸ್ಸು ನಮ್ಮ ಹಿಡಿತದಲ್ಲಿ ಬಂದಾಗ ಕಾಣುವ ಮುಖ್ಯ ಲಕ್ಷಣ ತೃಪ್ತಿಯನ್ನು ಸಾಧಿಸುವವನಿಗೆ ಏನಾದರೂ ಸಿಕ್ಕಿದರೆ ಅದರಲ್ಲಿಯೇ ಸಂತೋಷನಾಗುತ್ತಾನೆ. ಸಿಕ್ಕಿದ್ದು ಸಾಲದಿಂದಾದರೆ ಏನೇನೋ ಸಿಗಲಿ ಎಂದಿಗೂ ಕೂಡ ಆತನ ಮನಸ್ಸು ಬಯಸುವುದಿಲ್ಲ. ಏನೇ ಸಿಕ್ಕಿದರೂ ಕೂಡ ಅದು ಭಗವಂತನ ಇಚ್ಛೆಯಿಂದ ಸಿಕ್ಕಿರುತ್ತದೆ. ನಮ್ಮ ಬಾಯಿಗೆ ಹೋಗುವ ಆಹಾರ ಎಷ್ಟು ಶುದ್ಧವಾಗಿ ಇರಬೇಕೋ ಹಾಗೆಯೇ ನಮ್ಮ ಬಾಯಿಯಿಂದ ಹೊರಬರುವ ಮಾತುಗಳು ಕೂಡ ಅಷ್ಟೇ ಶುದ್ಧವಾಗಿ ಇರಬೇಕು. ಆಗ ಸ್ನೇಹ ಸಂಬಂಧಗಳು ಶುದ್ಧವಾಗಿ ಇರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಕೆಲವೊಮ್ಮೆ ನಿನಗೆ ಬೇಕಾದದ್ದು ಸಿಗದೆ ಹೋದರೆ ಬೇಸರ ಪಡುವುದಕ್ಕೆ ಹೋಗಬೇಡ. ನಿನ್ನ ರಕ್ಷಣೆಗಾಗಿ ದೇವರು ಕೆಲವು ಬಾಗಿಲುಗಳನ್ನು ಮುಚ್ಚಿರುತ್ತಾನೆ. ಆತನ ನಿರ್ಧಾರ ನಿನ್ನ ಇಚ್ಛೆಯಿಂದ ಯಾವಾಗಲೂ ಕೂಡ ಮೇಲಾಗಿಯೇ ಇರುತ್ತದೆ ಎನ್ನುವುದನ್ನು ಮರೆಯಬೇಡಿ. ಸಮಸ್ಯೆಗಳ ಹಿಂದೆ ಪರಿಹಾರ, ದುಃಖದ ಹಿಂದೆ ಸುಖ, ಸವಾಲಿನ ಹಿಂದೆ ಒಂದು ಅವಕಾಶ ಇದ್ದೇ ಇರುತ್ತದೆ. ಕಾಯಬೇಕು ಅಷ್ಟೇ. ಎಲ್ಲದಕ್ಕೂ ಕೂಡ ಪರಿಹಾರ ಎನ್ನುವುದು ಸಮಯವೇ ಕೊಡುತ್ತದೆ. ಯಾವುದೇ ಸಂಬಂಧ ಆಗಲಿ, ನೀನು ಎಲ್ಲರೊಂದಿಗೂ ನಿಯತ್ತಾಗಿ ಇರು, ಆದರೆ ಮತ್ತೊಬ್ಬರಿಂದ ಏನನ್ನೂ ಕೂಡ ಬಯಸಬೇಡ. ನಿನ್ನ ಜೊತೆ ಸುಳ್ಳು ಹೇಳಿದವರು ಮತ್ತು ನಿನ್ನ ನಂಬಿಕೆಗೆ ಮೋಸ ಮಾಡುವವರಿಗೆ ಉತ್ತರ ಆ ದೇವರು ಕೊಡುತ್ತಾನೆ ಎನ್ನುವುದನ್ನು ಮರೆಯಬೇಡ. ಪೂಜಾ ಮಂದಿರಗಳಲ್ಲಿ ಇರುವ ದೇವರಿಗಿಂತ ಹಸಿದವನ ಹೊಟ್ಟೆಯಲ್ಲಿ ಇರುವಂತಹ ದೈವ ದೊಡ್ಡದು. ಪ್ರತಿಯೊಂದು ಜೀವಿಯೂ ಕೂಡ ನೋವಿಗೆ ಮಿಡಿಯುವ ಹೃದಯ ನಿನ್ನದಾದರೆ ನೀನು ಪ್ರತ್ಯೇಕವಾಗಿ ಭಗವದ್ಗೀತೆಯನ್ನು ಓದಬೇಕಾಗಿಲ್ಲ. ನೀನೇ ಒಂದು ಜೀವಂತ ಆಧ್ಯಾತ್ಮಿಕ ಗ್ರಂಥವಾಗುತ್ತೀಯ ಎನ್ನುವುದನ್ನು ಮರೆಯಲೇಬೇಡ. ಜೀವನದಲ್ಲಿ ಯಾರನ್ನೂ ಕೂಡ ಸಾಮಾನ್ಯ ಎಂದು ಊಹಿಸಬಾರದು. ದಾರಿಯ ಪಕ್ಕದಲ್ಲಿ ಇದ್ದ ಕಲ್ಲು ಕೂಡ ಅವಕಾಶ ಸಿಕ್ಕರೆ ದೇವಸ್ಥಾನದ ಮೂರ್ತಿಯೂ ಕೂಡ ಆಗಿ ಬಿಡಬಹುದು ಎನ್ನುವುದನ್ನು ಮರೆಯಬಾರದು. ನಮ್ಮ ಜೀವನದಲ್ಲಿ 3 ತರಹದ ವ್ಯಕ್ತಿಗಳು ಬರುತ್ತಾರೆ. ನೆನಪಾದಾಗ ಮಾತನಾಡಿಸುವವರು, ನೆನಪು ಮಾಡಿಕೊಂಡು ಮಾತನಾಡಿಸುವವರು, ಹಾಗೂ ಅವಶ್ಯಕತೆ ಇದ್ದಾಗ ಮಾತನಾಡಿಸುವವರು. ಯಾರು ಬೇಕೋ ಅದನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗಿರುವವನು ನೀನೇ. ದುರ್ಬಲರು ಪ್ರತೀಕಾರವನ್ನು ತೆಗೆದುಕೊಳ್ಳುತ್ತಾರೆ, ಶಕ್ತರು ಕ್ಷಮಿಸಿಬಿಡುತ್ತಾರೆ, ಆದರೆ ಬುದ್ಧಿವಂತರು ವಿರೋಧಗಳನ್ನು ಉದಾಸೀನ ಮಾಡಿಬಿಡುತ್ತಾರೆ ಎನ್ನುವುದನ್ನು ಮರೆಯಬೇಡಿ. ನಿನ್ನ ಪ್ರಯಾಣದಲ್ಲಿ ಸವಾಲುಗಳು ಎಷ್ಟೇ ಇರಲಿ, ನಿನ್ನ ರಥದ ಸಾರಥಿ ನೀನೇ ಆಗಿರು. ಆ ದೇವರು ಸದಾ ಇದ್ದೇ ಇರುತ್ತಾನೆ. ನಿನ್ನ ಧೈರ್ಯದಿಂದ ನೀನು ಹೆಜ್ಜೆ ಇಡುವುದನ್ನು ಕಲಿತುಕೋ. ಗೌರವ ನೀಡುವುದೇ ನನ್ನ ವ್ಯಕ್ತಿತ್ವದ ಮೊದಲ ಗುರುತು. ಯಾರನ್ನೇ ಭೇಟಿ ಮಾಡಿದರೂ ಕೂಡ ಗೌರವದಿಂದ ಕಾಣುವುದೇ ನನ್ನ ಮೊದಲ ಸಂಸ್ಕಾರ. ನನ್ನ ಪ್ರೀತಿ, ಗೌರವ ಎಲ್ಲರಿಗೂ ಕೂಡ ಸಮಾನ ಕಾಣುವುದಿಲ್ಲ. ನಾನು ಯಾರ ಮನಸ್ಸನ್ನು ಕೂಡ ನೋಯಿಸುವುದಿಲ್ಲ. ನನ್ನ ಬದಲಾದ ನಡೆ ಎದುರಿಗಿರುವವರ ವರ್ತನೆಯ ಪ್ರತಿಫಲ ಅಷ್ಟೇ. ನನ್ನದು ಕೇವಲ ಪ್ರತಿಕ್ರಿಯೆ, ಆರಂಭವಲ್ಲ. ಹಣವನ್ನು ಕೊಟ್ಟು ನೋಡು, ಸಂಬಂಧಗಳು ನಿನ್ನ ಮೇಲೆ ಹೂವನ್ನು ಎರಚುತ್ತವೆ. ಕೊಟ್ಟ ಹಣವನ್ನು ಕೇಳಿ ನೋಡು, ಅದೇ ಸಂಬಂಧಗಳು ನಿನ್ನ ಮೇಲೆ ಮಣ್ಣನ್ನು ಎರಚುತ್ತವೆ. ಯಾವುದು ನಿನಗೆ ಬೇಕು, ಯಾವ ವ್ಯಕ್ತಿಗೆ ಇನ್ನೊಬ್ಬರನ್ನು ಬೆಳೆಸುವ ದೊಡ್ಡ ಗುಣ ಎನ್ನುವುದು ಇರುತ್ತದೆಯೋ ಆ ವ್ಯಕ್ತಿ ತನಗೆ ತನ್ನ ಅರಿವೇ ಇಲ್ಲದಂತೆ ಬಹು ಎತ್ತರವಾಗಿರುವಂತಹ ಸ್ಥಾನಕ್ಕೆ ಬೆಳೆಯುತ್ತಾನೆ.
ಸಂದರ್ಭಗಳು ಏನೇ ಇರಲಿ, ಒಬ್ಬ ವ್ಯಕ್ತಿಯ ಜೀವನ ದಿಕ್ಕನ್ನೇ ನಿರ್ಧರಿಸುವುದು ಅವನ ಆಲೋಚನೆಯೇ. ರಾವಣನ ರಾಜ್ಯದಲ್ಲಿ ವಾಸವಾಗಿದ್ದಾಗಲೂ ಕೂಡ ವಿಭೀಷಣನು ಧರ್ಮದಲ್ಲಿ ದೃಢನಾಗಿ ಉಳಿದನು ಮತ್ತು ಕೈಕೆಯೇ ರಾಮನ ಅರಮನೆಯಲ್ಲಿ ವಾಸವಾಗಿ ಇದ್ದಳು ಕೂಡ ಗೊಂದಲಕ್ಕೆ ಒಳಗಾಗಿ ಇದ್ದಳು. ಅಂತಿಮವಾಗಿ ಎಲ್ಲವೂ ಕೂಡ ನಮ್ಮ ಆಲೋಚನೆ ಮತ್ತು ನಮ್ಮ ಆಯ್ಕೆಗಳನ್ನು ಅವಲಂಬಿಸಿ ಇರುತ್ತದೆ. ನೀವು ಯಾವಾಗಲೂ ಕೂಡ ಏನಾದರೂ ಬಯಸುತ್ತೀರಿ, ನಿರ್ಧಾರ ಯಾವಾಗಲೂ ಕೂಡ ನಿಮ್ಮದೇ ಆಗಿರಬೇಕು ಎನ್ನುವುದನ್ನು ಮರೆಯಲೇಬೇಡಿ. ಮಣ್ಣಲ್ಲಿ ಮಣ್ಣಾಗಿ ಇರು, ಪರವಾಗಿಲ್ಲ, ಆದರೆ ಕೆಟ್ಟವರಲ್ಲಿ ನೀನೂ ಒಬ್ಬ ಕೆಟ್ಟವನಾಗಿ ಇರಬೇಡ. ಬಡತನ ಎಂದಿಗೂ ಕೂಡ ಶಾಶ್ವತವಲ್ಲ, ಸಿರಿತನ ಎಂದಿಗೂ ಕೂಡ ಶಾಶ್ವತವಲ್ಲ. ನೀನು ತೋರುವಂತಹ ಮಾನವೀಯತೆಯ ಗುಣಗಳೇ ಶಾಶ್ವತ ಎನ್ನುವುದನ್ನು ಮರೆಯಲೇಬೇಡ. ಬಲಗೈ ಮಾಡುವ ದಾನ ಎಡಗೈಗೆ ತಿಳಿಯದೇ ಇರಲಿ. ಪ್ರತಿಫಲದ ನಿರೀಕ್ಷೆ ಇಲ್ಲದೆ ನೀನು ಮಾಡುವ ಪುಟ್ಟ ಸಹಾಯವೂ ಕೂಡ ಬ್ರಹ್ಮಾಂಡದ ಶಕ್ತಿಯನ್ನು ನಿನ್ನ ಪರವಾಗಿ ನಿಲ್ಲಿಸುತ್ತದೆ. ಗೌರವಕ್ಕಾಗಿ ಕೆಲಸ ಮಾಡಬೇಡ, ಆತ್ಮತೃಪ್ತಿಗಾಗಿ ಜೀವನವನ್ನು ಮಾಡು. ವರ್ಷವೆಲ್ಲ ಖಾಲಿ ಇದ್ದ ಭೂಮಿಗೆ ಒಂದು ಮಳೆ ಸಾಕು ಹಸಿರಾಗಲು. ಹಾಗೆಯೇ ನಮ್ಮ ಒಂದೇ ಒಂದು ಒಳ್ಳೆಯ ನಿರ್ಧಾರ ಸಾಕು ಜೀವನವನ್ನು ಸುಂದರವಾಗಿ ರೂಪಿಸಿಕೊಳ್ಳುವುದಕ್ಕೆ. ನಟನೆಯ ಬದುಕು ಇನ್ನೊಬ್ಬರ ಮೆಚ್ಚುಗೆಗಾಗಿ ಬದುಕುವುದನ್ನು ಮೊದಲು ನಿಲ್ಲಿಸು. ದೇವರು ಕಲಿಸಿದ್ದನ್ನು, ಕರ್ತವ್ಯದ ಹಾದಿಯನ್ನು ಮರೆತು ಪ್ರದರ್ಶನ ಬದುಕನ್ನು ಅಲ್ಲ. ನೀನು ಯಾರೆಂದು ಜಗತ್ತಿಗೆ ಸಾಬೀತುಪಡಿಸುವ ಅಗತ್ಯವೇ ಇಲ್ಲ. ನಿನ್ನ ಅಂತರಾತ್ಮಕ್ಕೆ ನೀನು ನಿಜವಾಗಿ ಇದ್ದರೆ ಅಷ್ಟೇ ಸಾಕು ಎನ್ನುವುದನ್ನು ಮರೆಯಲೇಬೇಡ. ಪರಿಶುದ್ಧವಾದ ಮನಸ್ಸಿಗೆ ಭಗವಂತ ಎಂದಿಗೂ ಕೂಡ ಮೋಸ ಮಾಡುವುದಿಲ್ಲ. ನಿಮಗೆ ಭಗವಂತ ನಮ್ಮನ್ನು ಮರೆತು ಬಿಟ್ಟಿದ್ದಾನೆ ಅಂತ ನಿಜವಾಗಿಯೂ ಕೂಡ ಹೇಳಬೇಕೆಂದರೆ ನಿಮ್ಮ ಶಕ್ತಿ ಹೇಗಿರಬೇಕು ಅಂದರೆ ಭಗವಂತನಿಗೆ ಅನಿಸಬೇಕು, ಈ ಜೀವಕ್ಕೆ ನನ್ನ ಬಿಟ್ಟರೆ ಇನ್ಯಾರೂ ಕೂಡ ಇಲ್ಲ ಎಂದು. ಈ ಶರೀರವು ಸಾಧನೆಗಾಗಿ ಸಿಕ್ಕಿದೆ ಎನ್ನುವುದು, ತಿನ್ನುವುದು, ದುಡುಕುವುದು ಶರೀರದ ರಕ್ಷಣೆಗಾಗಿ ಮಾತ್ರ. ಯಾವ ಮನುಷ್ಯನು ಈ ಉತ್ತಮ ರೀತಿಯಾಗಿರುವಂತಹ ಶರೀರವನ್ನು ತಿನ್ನುವುದು, ದುಡಿಯುವುದರಲ್ಲಿಯೇ ಸವಿಯುತ್ತಾನೆಯೋ ಅವನು ಕೇವಲ ಕೋಡು ಬಾಲಗಳಿಲ್ಲದೆ ಪಶುವಾಗಿ ಹೋಗುತ್ತಾನೆ. ಯಾರ ಮುಂದೆ ಬೇಕಾದರೂ ಕೂಡ ಸೋಲಬಹುದು, ಆದರೆ ನಮ್ಮ ಸೋಲನ್ನೇ ಎದುರು ನೋಡುತ್ತಿರುವವರ ಮುಂದೆ ಎಂದಿಗೂ ಕೂಡ ಜೀವನದಲ್ಲಿ ಸೋಲುವುದಕ್ಕೆ ಹೋಗಲೇಬಾರದು. ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಕೂಡ ದೇವರನ್ನು ಕಾಣುವುದು ಕಠಿಣವಾದರೂ ಕೂಡ ಅಸಾಧ್ಯವಲ್ಲ. ದ್ವೇಷದ ವಿಷಯವನ್ನು ಕಂಠದಲ್ಲಿ ಇಟ್ಟುಕೊಂಡು ಶಿವನಾಗುವ ಮೊದಲು ಪ್ರೀತಿಯ ಅಮೃತವನ್ನು ಹಂಚುತ್ತಾ ಮನುಷ್ಯನಾಗು. ಅದೇ ನಿನ್ನನ್ನು ದೈವತ್ವಕ್ಕೆ ಸಲ್ಲಿಸುವಂತಹ ಅತಿ ದೊಡ್ಡ ಪೂಜೆ ಆಗಿರುತ್ತದೆ. ಇನ್ನೊಬ್ಬರನ್ನು ನಗಿಸಬೇಕು, ನೋಯಿಸಿ ನಗಿಸಬಾರದು. ಏಕೆಂದರೆ ಕಾಲಚಕ್ರ ಯಾವಾಗಲೂ ಕೂಡ ಒಂದೇ ರೀತಿಯಾಗಿ ಇರುವುದಿಲ್ಲ. ಎಲ್ಲರ ಜೀವನದಲ್ಲಿ ಸುಖದ ಬೆಳಕು ಬಂದೇ ಬರುತ್ತದೆ, ಆದರೆ ಕಷ್ಟಗಳನ್ನು ಎದುರಿಸುವ ಧೈರ್ಯ ಎನ್ನುವುದು ಎಲ್ಲರಲ್ಲಿಯೂ ಕೂಡ ಇರಬೇಕಾಗುತ್ತದೆ. ಆಗ ಬಂದಿರುವಂತಹ ಎಂತಹ ನೋವೇ ಇರಲಿ, ದುಃಖವೇ ಇರಲಿ, ಕಷ್ಟವೇ ಇರಲಿ, ಎಲ್ಲವನ್ನ ನೀವು ನಿಭಾಯಿಸುತ್ತೀರಾ. ನಿಮ್ಮ ಸಂಬಂಧಿಗರು ನಿಮ್ಮ ಯೋಗಕ್ಷೇಮದ ಬಗ್ಗೆ ಕೇಳದೇ ಇದ್ದರೂ ಸಹ ಅವರು ನಿಮ್ಮ ಜೀವನದಲ್ಲಿ ಏನು ನಡೆಯುತ್ತಿದೆ ಎನ್ನುವುದನ್ನು ಅವರು ಸೂಕ್ಷ್ಮವಾಗಿ ಗಮನಿಸುತ್ತಾ ಇರುತ್ತಾರೆ. ನಮ್ಮನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಭಗವಂತನಲ್ಲಿ ಮಾತ್ರ ಉಂಟು ಎಂದು ತಿಳಿದುಕೊಂಡು ಮೇಲೆ ಕಷ್ಟಕಾಲದಲ್ಲಿ ಅನ್ಯರ ಸಹಾಯ ಬೇಡುವುದರಲ್ಲಿ ಅರ್ಥ ಏನಿದೆ ಹೇಳು? ಒಬ್ಬರನ್ನು ಪ್ರೀತಿಸುವುದೆಂದರೆ ಅವರು ಮಾಡಿದ್ದನ್ನೆಲ್ಲ ಒಪ್ಪಿಕೊಳ್ಳುವುದು ಅಲ್ಲ. ಒಬ್ಬರನ್ನು ದ್ವೇಷಿಸುವುದು ಅಂದರೆ ಅವರು ಮಾಡಿದ್ದೆಲ್ಲವನ್ನ ವಿರೋಧಿಸುವುದು ಕೂಡ ಅಲ್ಲ. ಹಿಂದೆ ತಿರುಗಿ ನೋಡುವ ಅವಶ್ಯಕತೆಯೇ ಇಲ್ಲ, ಮುಂದೆ ನೋಡಿ. ನಮಗೆ ಅನಂತ ಶಕ್ತಿ, ಅನಂತ ಉತ್ಸಾಹ, ಅನಂತ ಧೈರ್ಯ, ಅನಂತ ತಾಳ್ಮೆ ಬೇಕು. ಆಗ ಮಾತ್ರ ಮಹತ್ ಕಾರ್ಯಗಳು ನಾವು ಸಾಧಿಸಬಹುದು ಎನ್ನುವುದನ್ನು ಮರೆಯಬೇಡಿ. ತಟ್ಟೆಯಲ್ಲಿನ ಅನ್ನ ತಿನ್ನುವಾಗ ಯಾರಿಂದಲೂ ಕೂಡ ಕಸಿದಿಲ್ಲ ಎಂಬ ಖಾತರಿ ಇರಬೇಕು. ದಿಂಬಿಗೆ ತಲೆ ಓರುವಾಗ ಯಾರಿಗೂ ಕೂಡ ಅನ್ಯಾಯ ಮಾಡಿಲ್ಲ ಎಂಬ ಆತ್ಮವಿಶ್ವಾಸ, ನೆಮ್ಮದಿ ಎನ್ನುವುದು ಇರಬೇಕು. ಚಿನ್ನಕ್ಕಿಂತ ಅನ್ನಕ್ಕೆ ಬೆಲೆ ಹೆಚ್ಚು, ಏಕೆಂದರೆ ಚಿನ್ನವಿಲ್ಲದೆ ದಿನ ಕಳೆಯಬಹುದು, ಆದರೆ ಅನ್ನವಿಲ್ಲದೆ ದಿನ ಕಳೆಯಲು ಸಾಧ್ಯವೇ ಇಲ್ಲ. ಕೆಲವು ಮನುಷ್ಯರು ಪ್ರಾಮಾಣಿಕತೆಯಲ್ಲಿ ಗಳಿಸಲು ಪ್ರಯತ್ನ ಪಡುತ್ತಾರೆ. ಅದು ವಿಫಲವಾದಲ್ಲಿ ಅದೇ ಮನುಷ್ಯ ಇತರರನ್ನು ದೊಡ್ಡ ಪ್ರಾಮಾಣಿಕರು ಎಂದು ಕೂಗಾಡುತ್ತಾನೆ. ಸಾಕಿದ ನಾಯಿ ಮೋಸ ಮಾಡುವುದಿಲ್ಲ, ನಿಯತ್ತಿನಿಂದ ಮನೆ ಕಾಯುತ್ತದೆ. ಬೆಳೆಸಿದ ಕತ್ತೆ ದ್ವೇಷ ಬಗೆಯುವುದಿಲ್ಲ,
ನಿಷ್ಠೆಯಿಂದ ಕೆಲಸ ಮಾಡುತ್ತದೆ. ಸಲಹಿದ ಕುದುರೆ ಕೈ ಕೊಡುವುದಿಲ್ಲ, ಕಣ್ಣೀರು ಕಾಪಾಡುತ್ತದೆ. ನಾಯಿ ಕತ್ತೆ ಕುದುರೆಗಳನ್ನು ನಂಬಿ ಬದುಕು, ಮಾನವನನ್ನು ನಂಬಿ ನೆಮ್ಮದಿಯಿಂದ ಬದುಕುವುದಕ್ಕೆ ಸಾಧ್ಯವೇ ಇಲ್ಲ. ಅರ್ಜುನನು ಕೃಷ್ಣನಿಗೆ ಯಾವುದೇ ಹಾನಿ ಮಾಡಲಿಲ್ಲ, ಆದರೂ ಕೂಡ ಕರ್ಣನು ಅರ್ಜುನನಿಗೆ ಶತ್ರುವಾದನು. ಕೆಲವೊಮ್ಮೆ ನಿಮ್ಮ ತಪ್ಪು ಇಲ್ಲದೇ ಇದ್ದರೂ ಕೂಡ ಜನರು ನಿಮ್ಮ ಶತ್ರುಗಳಾಗಿ ಬಿಡುತ್ತಾರೆ, ಕಾರಣ ನಿಮ್ಮ ಪ್ರತಿಭೆ ಮತ್ತು ಖ್ಯಾತಿಯಿಂದಾಗಿ. ನೋವಿನ ಜೊತೆ ಬದುಕು. ಕೆಲವೊಮ್ಮೆ ಏನು ತಪ್ಪು ಮಾಡದೇ ಇದ್ದರೂ ಕೂಡ ಜೀವನವೇ ಶತ್ರುವಿನಂತೆ ವರ್ತಿಸುತ್ತದೆ. ನಗಬೇಕಾದ ಸಮಯದಲ್ಲಿಯೂ ಕೂಡ ಅಳುವಷ್ಟೇ ಮನಸ್ಸು ಬಯಸುತ್ತದೆ. ಎಲ್ಲರ ಜೊತೆ ಇದ್ದರೂ ಕೂಡ ಒಂಟಿತನವೇ ಸುತ್ತಿಕೊಳ್ಳುವಂತೆ ಇರುತ್ತದೆ. ಮನದೊಳಗಿರುವ ನೋವು ಯಾರಿಗೂ ಕೂಡ ಅರ್ಥವೇ ಆಗುವುದಿಲ್ಲ. ನಂಬಿಕೆಯನ್ನು ಮೋಸ ಮಾಡಲು ಉಪಯೋಗಿಸಬೇಡಿ. ಪ್ರೀತಿಯನ್ನು ಸಮಯ ಕಳೆಯಲೆಂದು ಬಯಸಬೇಡಿ. ಭಾವನೆಗಳ ಜೊತೆಗೆ ಆಟವಾಡಲು ಹೋಗಬೇಡಿ. ಎಲ್ಲರಿಗೂ ಕೂಡ ಅವರದ್ದೇ ಆದ ವ್ಯಕ್ತಿತ್ವ ಇರುತ್ತದೆ. ಅವರ ಜೀವನ ಜೊತೆಗೆ ಎಂದಿಗೂ ಕೂಡ ಆಟವಾಡುವುದಕ್ಕೆ ಹೋಗಲೇಬೇಡಿ. ಸಮಯ ಸಂದರ್ಭ ಎನ್ನುವುದು ಒಂದು ಇರುತ್ತದೆ. ಪರ್ವತದಿಂದ ಹರಿಯುವ ನದಿಗೇನು ತಿಳಿದಿದೆ? ತನ್ನ ಪಯಣ ಎಲ್ಲಿಂದ ಎಲ್ಲಿಗೆ ಹೋಗಬೇಕು? ಗಿಡದಲ್ಲಿ ಅರಳಿದ ಹೂವಿಗೆ ಏನು ತಿಳಿದಿದೆ? ತನ್ನ ಸಮರ್ಪಣೆ ಯಾವ ದೇವರ ಪಾದಕ್ಕೆಂದು? ಸ್ವಚ್ಛವಾಗಿ ಬೀಸುವ ಗಾಳಿಗೆ ಏನು ತಿಳಿದಿದೆ? ತನ್ನ ಚಲನೆ ಯಾವ ದಿಕ್ಕಿಗೆಂದು? ವೈರಾಗ್ಯ, ದ್ವೇಷ, ಅಸೂಹೆ ಏತಕ್ಕೆ? ಮನದಲ್ಲಿ ಪ್ರತಿದಿನವೂ ಕೂಡ ಅಚ್ಚರಿ ಕಾದಿರುವ ಈ ಬದುಕಿಗೆ ಏನು ತಿಳಿದಿದೆ? ತನ್ನ ಭವಿಷ್ಯ ಎತ್ತ ಸಾಗುತ್ತಿದೆ ಎಂದು ಯಾರೂ ಕೂಡ ಅರಿತು ಜೀವನವನ್ನು ಮಾಡದೆಯೇ ಇದ್ದರೆ ಎಂದಿಗೂ ಕೂಡ ಮುಂದೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಸಾಧಕರ ಸಹವಾಸವನ್ನು ಮಾಡದೇ ಇದ್ದರೂ ಪರವಾಗಿಲ್ಲ, ಆದರೆ ಸಮಯ ಸಾಧಕರ ಸಹವಾಸವನ್ನು ಎಂದಿಗೂ ಕೂಡ ಮಾಡಬೇಡಿ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ. ಇನ್ನು ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ಮತ್ತಷ್ಟು ವಚನಾಮೃತದೊಂದಿಗೆ ನಿಮ್ಮ ಮುಂದೆ ಬರುವವರೆಗೂ ಧನ್ಯವಾದ ಎಲ್ಲ ಶ್ರೀಕೃಷ್ಣ ಪರಮಾತ್ಮನ ಬಂಧುಗಳಿಗೆ.